Daily workout, baru punya ada program. Terus. Jadi ha, halo, main ni ya. Oh, one way, how this? जल्दी कर को इनो हमारा दोस्त हाँ जरा टीम में काम कर को आशीष कर को इनके रोल के बारे में बात करें हमारे रिपोर्ट अफजल भाई सीधा पकड़ो हलो ना तो इमरान पूरा भाई इमरान एक हटा हाँ ये इमरान इमरान नासिर का गाड़ी और आपके साथ कौन कौन है हमारा मूवी में पुलिस का ನಮ್ಮ ಜೊತೆನಲ್ಲಿ ಜಸ್ಟಿಸ್ ಮೂವಿ ಹೀರೋ ಮತ್ತು ಅವ್ರ ಜೊತೆನಲ್ಲಿ ಪೊಲೀಸ್ ರೋಲ್ ಅದ ಪೊಲೀಸ್ ಚೇತನ್ आया एक्टिंग करेंगे नहीं वाला पर सर बोला करो बड़ा घंटे खड़ो यहां बोल खड़ो थोड़ा हां दिखो सेलर ती बात कर सेलर जरा सामने भैया 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 पीछे ही हां टीवी ನೋಡ್ತಾ ಇದ್ದೀರಾ ಚಾನಲ್ ಇಸ್ಕೊಂಡು ಕನ್ನಡ ಇವತ್ತು ನಮ್ಮ ಜೊತೆ ಜಸ್ಟಿಸ್ ಮೂವಿ ಹೀರೋ ಸರ್ಕಾರ ಸಾಹಿಲ್ ಅವರು ಇದ್ದಾರೆ ಮತ್ತೆ ಅವ್ರ ಜೊತೆನಲ್ಲಿ ಪೊಲೀಸರು ಚೇತನ್ ಸರ್ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಇವತ್ತು ವಿಶೇಷವಾಗಿ ನೀವು ಕೋಲಾರಿಗೆ ಭೇಟಿ ನೀಡಿದ್ದೀರಾ ಅದು ಕಾರಣಗಳು ಮತ್ತೆ ನಿಮ್ಮ ಮೂವಿದು ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಸರಿಯಾಗಿ ಪೋಸ್ಟರ್ಸ್ ಇಲ್ಲಿ ಹಾಕಿಲ್ಲ ಹೈಲೈಟ್ ಮಾಡಿಲ್ಲ ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್ ಮೊದಲಾಗಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ವಿತೌಟ್ ಎನಿ ಸಪೋರ್ಟ್ ನಾನು ಈ ಮೂವಿ ಕಂಪ್ಲೀಟ್ ಮಾಡಿದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮೋಷನ್ ಎಲ್ಲ ಮಾಡಕ್ಕಾಗಲ್ಲ ಆಗಿಲ್ಲ ನನಗೆ ಬಟ್ ನಮ್ಮ ಬ್ರದರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಕೋಲಾರ ಬಾಯ್ಸ್ ಮತ್ತೆ ನಮ್ಮ ಚಿತ್ರದುರ್ಗ ಬೆಂಗಳೂರು ಬಾಯ್ಸ್ ನಮ್ಮ ಸಲ್ಮಾನ್ ಭಾಯಿ ನಮ್ಮ ತಬ್ರೇಜ್ ಭಾಯಿ ಎಲ್ಲರೂ ಸೇರಿ ಪ್ರಮೋಷನ್ ಮಾಡ್ತಾ ಇದಾರಲ್ಲ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ನಂಗೆ ಯಾವ ತರ ಫೀಲ್ ಆಗ್ತದೆ ಅಂದ್ರೆ ನಾನು ತುಂಬಾ ಲಕ್ಕಿ ಅಂತ ಫೀಲ್ ಆಗ್ತಿದೆ ಮತ್ತೆ ಇನ್ನೊಂದೇನಂದ್ರೆ ಈ ಕನ್ನಡ ಮೂವಿಗೆ ಇಡೀ ಮುಸ್ಲಿಂ ಜನ ನೋಡ್ತಾ ಇದಾರೆ ಇದು ತುಂಬಾ ಹೆಮ್ಮೆಯ ವಿಷಯ ಮಾತಿದು ಯಾಕಂದ್ರೆ ಮುಸ್ಲಿಂ ಜನ ಜಾಸ್ತಿ ಕನ್ನಡ ಮೂವಿ ನೋಡಲ್ಲ ಆದ್ರೂ ನಮ್ಮ ಕನ್ನಡ ಮೂವಿನ ನಮ್ಮ ಕರ್ನಾಟಕ ಅಂತ ಪ್ರೂಫ್ ಮಾಡ್ಕೊಂತ ನಾವು ಕನ್ನಡಿಗ ಅಂತ ಪ್ರೂಫ್ ಮಾಡ್ಕೊಂತ ಇದಾರೆ ನಮ್ಮ ಕನ್ನಡ ಸಿನಿಮಾ ನಾವು ನೋಡ್ತಾ ಇದಾರೆ ಹೀಗೆ ಹೊಸಬ್ರನ್ನ ಬೆಳೆಸ್ತಾ ಇರಿ ಹೀಗೆ ಹೊಸತನ ತರಬೇಕು ಯಾಕಂದ್ರೆ ಹೊಸಬ್ರು ಬೆಳೆಸಿದ್ರೆ ಹೊಸತನ ಬರೋದು ಇಡೀ ಕರ್ನಾಟಕನ ನಮ್ದೇನೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮ್ದೇನೆ ಪ್ರತಿಯೊಬ್ರು ಇಲ್ಲ ಯಾರು ಹಿಂದೂ ಮುಸ್ಲಿಂ ಸಪರೇಟ್ ಇಲ್ಲ ಅದೇ ಪ್ರೂವ್ ಮಾಡ್ತಾ ಇದೀವಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಕೋಲಾರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದೆ ಸೊ ಸಿನಿಮಾ ದಯವಿಟ್ಟು ನೋಡಿ ಮತ್ತೆ ಜಸ್ಟಿಸ್ ಅಂತ ಈ ಮೂವಿಲಿ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ರಿ ಹೆಣ್ಮಕ್ಳು ಯಾವ ತರ ಸೇಫ್ ಆಗಿರ್ಬೇಕು ಮತ್ತೆ ರೇಪಿಸ್ಗಳಿಗೆ ಯಾವ ತರ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿರೋದು ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ದಯವಿಟ್ಟು ಒಂದ್ಸಲ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಏನ್ ಹೇಳ್ತಿರೋದು ಸೊ ಹೊಸಬ್ರನ್ನ ಬೆಳೆಸ್ಬೇಕು ಅಂದ್ರೆ ಬಹಳ ಕಷ್ಟ ಆಗಿದೆ ನಾವು ಹೊಸಬ್ರು ಪುಷ್ಪ ಎಲ್ಲ ಮಾಡಕ್ ಆಗಲ್ಲ ಯಾಕಂದ್ರೆ 6 ಗಂಟೆ 7 ಗಂಟೆಗೆ ಹೋಗಿ 800 ರೂಪಾಯಿ 900 ರೂಪಾಯಿ ಕೊಟ್ಟು ಅವ್ರ ಸಿನಿಮಾ ನೋಡಿ ಬೇರೆ ರಾಜ್ಯ ಸಿನಿಮಾ ನೋಡಿ ಬೆಳೆಸ್ತೀರಾ ಮೀಡಿಯಾ ಅವರು ಅಷ್ಟೇ ಯಾವ್ದೋ ಒಂದು ಹೀರೋನ್ ಫೋಟೋ ಶೂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಅದು ಅರ್ಧ ಗಂಟೆ ತೋರಿಸ್ತಾರೆ ನಮ್ದು 5 ಸೆಕೆಂಡ್ ತೋರಿಸಿ 5 ನಿಮಿಷ ತೋರಿಸಿ ನಮ್ ಕನ್ನಡ ಸಿನಿಮಾಗೆ ಒಂದು 100 ಜನ ಡೈಲಿ ಬನ್ನಿ 50 ಜನ ಬನ್ನಿ 100 ರೂಪಾಯಿ ಟಿಕೆಟ್ ಇರುತ್ತೆ ನಮ್ ಕನ್ನಡ ಸಿನಿಮಾಗೆ 120 ಟಿಕೆಟ್ ಇರುತ್ತೆ ಎಲ್ಲೋ ಟೀ ಕಾಫಿ ಕುಡ್ದಾಗ ಹೋಗ್ಬಿಡತ್ತೆ ನಮ್ನ ಆ 100 ರೂಪಾಯಿನ ನಮ್ಗೆ ಇನ್ನೊಂದು ಸಿನಿಮಾ ಮಾಡಕ್ ಶಕ್ತಿ ಎಲ್ಲ ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಹೊಸಬ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ನ ಹೀಗೆ ಬೆಳೆಸಿ ಅಂತ ಪ್ರತಿಯೊಬ್ಬರು ಕೋಲಾರ ಬಾಯ್ಸ್ ಪ್ರತಿಯೊಬ್ಬರಿಗೆ ತುಂಬಾ ಥ್ಯಾಂಕ್ಸ್ ಯಾವಾಗ್ಲೂ ಮರೆಯಕ್ಕಾಗಲ್ಲ ಸೊ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ತುಂಬಾ ಒಳ್ಳೆ ತುಂಬಾ ದಯವಿಟ್ಟು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸರ್ ಇವತ್ತು ವಿಶೇಷವಾಗಿ ನೀವು ಕೋಲಾರ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕೋಲಾರ ಜನಗೆ ಇದೇ ಹೇಳ್ತಾ ಇರೋದು ಸೊ ಈ ಮೂವಿ ನೋಡಿದ್ರೆ ತುಂಬಾ ಒಳ್ಳೆ ಮೆಸೇಜ್ ಸಿಗುತ್ತೆ ಮೂವಿನಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ ಯಾವ್ದು ಸರ್ ಈ ಮೂವಿಲಿ ಒಂದು ಹೀರೋ ಕ್ಯಾರೆಕ್ಟರ್ ನಂದಿದೆ ಆಮೇಲೆ ಚೇತನ್ ಕೃಷ್ಣದ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಈ ಮೂವಿಲಿ ನಾವು ರೇಪಿಸ್ಗಳಿಗೆ ಶಿಕ್ಷೆ ಕೊಡ್ಬೇಕಂದ್ರೆ ಮಾಡಿರೋದು ಮತ್ತೆ ಹೀರೋಯಿನ್ ಮನಮೋಹನ್ ರಾಯ್ ಗಣೇಶ್ ರಾವ್ ಮತ್ತೆ ಈ ತರ ಎಲ್ಲ ಅರುಣ್ ಕಾರ್ತಿಕ್ ಅಂತ ನಮ್ಮ ಡೈರೆಕ್ಟರ್ 50 ಸಿನಿಮಾ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ 6 ಸಿನಿಮಾ ಡೈರೆಕ್ಷನ್ ಆಗಿ ಮಾಡಿದ್ದಾರೆ ಮತ್ತೆ ಮೈಸೂರು ಸ್ವಾಮಿ ಅಂತ ಕ್ಯಾಮ್ರಾಮನ್ ತುಂಬಾ ಒಳ್ಳೆ ರಿಷಬ್ ಶೆಟ್ಟಿ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಹೊಸಬ್ರು ಸೇರ್ಕೊಂಡು ಒಂದು ಒಳ್ಳೆ ಮೆಸೇಜ್ ಮಾಡಿದ್ರಿ ಶೂಟಿಂಗ್ ಎಲ್ಲ ಎಲ್ಲಿ ನೀವು ಮಾಡಿದ್ರು ಆಲ್ಮೋಸ್ಟ್ ಬೆಂಗಳೂರು ನಮ್ ಶೂಟಿಂಗ್ ಬೆಂಗಳೂರು ದೇವರಾಯನದುರ್ಗ ಮೈಸೂರು 3 ಕಡೆ ಆಗಿದೆ ಸರ್ ಚೇತನ್ ಸರ್ ಬನ್ನಿ ಮುಂದೆ ನಿಮ್ದು ರೋಲು ಜನಗಳಿಗೆ ಏನು ಒಂದು ಉತ್ತರ ಕೊಡ್ತದೆ ಸರ್ ಆಕ್ಚುಲಿ ನನ್ನ ಹೆಸರು ಚೇತನ್ ಕೃಷ್ಣ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಕೋಲಾರಲ್ಲಿರೋ ಈ ಪ್ರೀತಿ ವಿಶ್ವಾಸಕ್ಕೆ ಫಸ್ಟ್ ಚಿರಋಣಿ ಮತ್ತೆ ಇಲ್ಲಿರೋ ನಮ್ಮ ಗೆಳೆಯರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜಸ್ಟಿಸ್ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಪೊಲೀಸ್ ರೋಲ್ ಪ್ಲೇ ಮಾಡಿದೀನಿ ಅಂದ್ರೆ ಕಾನೂನನ್ನ ಮೀರಿ ಕಾನೂನು ಚೌಕಟ್ಟಿನ ಮೀರಿ ಇದಕ್ಕೋಸ್ಕರ ಒಂದು ಜಸ್ಟಿಸ್ಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಡುವಂತ ಪಾತ್ರ ನಂದು ಸೊ ಜಸ್ಟಿಸ್ ಅನ್ನೋ ಸಿನಿಮಾನ ಅರುಣ್ ಕಾರ್ತಿಕ್ ಅವರು ನಿರ್ದೇಶನ ಮಾಡಿದ್ದಾರೆ ಅವ್ರದೇ ಮ್ಯೂಸಿಕ್ ಕೂಡ ಇದೆ ಸಿನಿಮಾದಲ್ಲಿ ನಮ್ಮ ಸರ್ಕಾರ ಸಾಹಿಲ್ ಅವರು ಲೀಡ್ ಆಗಿ ಹೀರೋ ಆಗಿ ಮಾಡಿದ್ದಾರೆ
ಅವ್ರ ಜೊತೆ ಸಪೋರ್ಟಿವ್ ಲೀಡ್ ಆಗಿ ನಾನು ಮಾಡಿದೀನಿ ಪೊಲೀಸ್ ಕ್ಯಾರೆಕ್ಟರ್. ಜಸ್ಟಿಸ್ ಸಿನಿಮಾನ ಎಲ್ಲರೂ ಏನಕ್ಕೆ ನೋಡ್ಬೇಕು ಅಂತಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಸೇಫ್ಟಿ ಇಂಪಾರ್ಟೆಂಟ್. ಎಲ್ಲಾರ ಮನೆಯಲ್ಲೂ ಅಮ್ಮ, ಅಕ್ಕ, ತಂಗಿ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಗರ್ಲ್ ಫ್ರೆಂಡ್, ತಂಗಿ ಎಲ್ಲ ಇದ್ದೇ ಇರ್ತಾರೆ. ಅವ್ರ ಸೇಫ್ಟಿ ನಮ್ಗೆ ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ಅವ್ರಿಗೆ ಅದನ್ನ ಕಾಳಜಿಯಾಗಿ ಇಟ್ಕೊಂಡು ಜಸ್ಟಿಸ್ ಅನ್ನೋ ಸಿನಿಮಾದಲ್ಲಿ ನಾವು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದೀವಿ. ಇವತ್ತು ಎಲ್ಲಾ ಸೆಂಟ್ರಲ್ಲೂ ತುಂಬಾ ಜನ ಬರ್ತಾ ಇದಾರೆ, ಸಿನಿಮಾನ ನೋಡ್ತಾ ಇದಾರೆ. ಸೊ ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ. ಇವತ್ತು ಕೋಲಾರ ಥಿಯೇಟರ್ ಗಳಿಗೆ ವಿಸಿಟ್ ಬಂದಿದ್ದೀವಿ ನಾವು, ಮತ್ತೆ ನಮ್ಮ ಸುಹೇಲ್ ಅವರು ಸರ್ ಪ್ರಶ್ನೆ ಜನಗಳದು ಹೇಳಿ ಸರ್. ನಿಮ್ದು ಸಿನಿಮಾದು ಹೈಲೈಟಿಂಗು ಪೋಸ್ಟರ್ಗಳು ಕಾಣಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಕಾರಣ ಯಾಕೆ ಈ ತರ? ಸರ್ ಕಾರಣ ಏನಂತಂದ್ರೆ ಆಕ್ಚುಲಿ ನಾವು ಅಂದ್ರೆ ನಮ್ದು ಮಿಸ್ಟೇಕ್ ಅಂತಾನು ಹೇಳ್ಬಾರ್ದು. ಅಂದ್ರೆ ನಮ್ಗೆ ಸಿನಿಮಾ ಬೇಗ ಬರ್ಬೇಕು ಅನ್ನೋ ಆತರ ಇತ್ತು. ಯಾಕಂದ್ರೆ ಸರ್ಕಾರಿ ಸೈಲ್ ಅವರು ಮುಂಚೆನೆ ಪ್ಲಾನ್ ಮಾಡಿ ಇಟ್ಟಿದ್ರು. ಈ ಪೀರಿಯಡ್ ಅಲ್ಲೇ ನಾನು ಶೂಟ್ ಮಾಡ್ಬೇಕು, ಇವಾಗಲೇ ರಿಲೀಸ್ ಮಾಡ್ಬೇಕು ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಟಾರ್ಗೆಟ್ ಇಟ್ಟಿದ್ರು. ಬಟ್ ಆ ಟಾರ್ಗೆಟ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಮಿಸ್ಟೇಕ್ ಆಗಿ ನಮ್ದು ಏನಾಯ್ತು, ಅಪ್ಲೋಡಿಂಗ್ ಟೈಮಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯ್ತು. ಅದರಿಂದ ನಮ್ಗೆ ಬೇರೆ ಕಡೆ ಪ್ರಚಾರ ಮಾಡೋದಕ್ಕಾಗಿಲ್ಲ. ಬಟ್ ಇವತ್ತು ಪ್ರಚಾರ ಕಡಿಮೆ ಇದ್ರು ಎಲ್ಲಾ ಸೆಂಟ್ರಲ್ಲೂ ಜನಗಳು ಬರ್ತಾ ಇದಾರೆ, ಸಿನಿಮಾ ನೋಡ್ತಾ ಇದಾರೆ. ಆ ಖುಷಿ ನಮ್ಗಿದೆ. ಅದು ನಮಗೆ ತುಂಬಾ ಹೆಮ್ಮೆ. ಮತ್ತೆ ಎಲ್ಲರೂ ಬನ್ನಿ, ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ. ಮತ್ತೆ ಅದೇ ಇವ್ರು ಹೇಳ್ದಂಗೆ ಮುಸ್ಲಿಂ ಜನಗಳು ಕನ್ನಡ ಸಿನಿಮಾ ನೋಡ್ತಾ ಇರೋದು ತುಂಬಾನೇ ಖುಷಿ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಇದೇ ತರ ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ಎಲ್ಲರನ್ನೂ ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಸಿನಿಮಾ ರಿಲೀಸ್ ಮಾಡಿದೀರಾ ಮೊನ್ನೆ ಫ್ರೈಡೆ ಆಲ್ಮೋಸ್ಟ್ ನೀವು ಎಲ್ಲರಿಗೆ ಇದು ಮೆನ್ಷನ್ ಮಾಡಿದೀರಾ, ಆದ್ರೆ ಇಲ್ಲಿ ಪೋಸ್ಟರ್ಗಳು ಕಾಣಿಸ್ತಿಲ್ಲ. ಜನಗಳದು ಅದೇ ಒಂದೇ ಒಂದು ಕ್ವಶನ್. सबसे पहले मैं कोलार वाले का बहुत शुक्रिया अदा करता हूँ. बहुत सपोर्ट कर ले को ही हमें साथ में भी नहीं सोचे थे कोलार से इतना सपोर्ट मिलता है को. तो माशाल्लाह ये मूवी आपको एक पिक्चर नहीं एक लेसन के सर का है. सो ये जो रेप सोले को ही उससे स्टॉप करने के वास्ते. और ये पिक्चर ज्यादा से ज्यादा लेडीज देखे तो और अच्छा, लेडीज की सेफ्टी के बारे में है. और लेडीज अकेले गए तो लेडीज की सेल्फ सेफ्टी के वास्ते उन्होंने कई सारा हन्ना कर दो. ये मूवी बहुत अच्छी है. पिक्चर के सर का एक देखो ना, कोई एक लेसन है इसमें. हमारा इतना बहुत कम पिक्चर को जाते सो, हम खुद पिक्चर को प्रमोट नहीं करते, मगर ये पिक्चर ऐसा है समझने के वास्ते है. सो बहुत अच्छा है, जाओ देखो. कोलार वाले से एक रिक्वेस्ट करूं मैं, जाओ देखो, बहुत अच्छी है. और एक सीखने के वास्ते इसमें बहुत कुछ मिलता. कैसा ये रेप्स को, हर एक चीज को कैसा स्टॉप करना. जो कौन भी हमारे माँ बहना को गलत नजर डालता, उन लोगों को कैसा ट्रीट करना. अब पुलिस से एक बार इंसाफ नहीं मिलता तो पुलिस को भी ऐसे छोटा मैसेज के करता, ये रेपिस्ट को असली सजा कैसी देना कर को. तो जाओ सब भी देखो. बहुत बहुत शुक्रिया कोलार वाले. वांटेड भी कर मूवी में वांटेड पूरे तो ऑलरेडी मालूम ऐसा चीज प्यार मोहब्बत है हमारा भाइयों के दिल में. कर्नाटक की शान कोलार हमारी जान. ऐसा प्यार मोहब्बत होंगे मगलासम की बिरयानी खतीन से क्या पिक्चर देखते हैं कि मन छलाना फिरी फिरी करना. प्यार मोहब्बत ऐसे ठंडे जलने वाले हजार भी जलेंगे. अब खासियत तो कोलार के बारे में गलत मरल तो चूसा नली पकड़ा कर लिए जो भी रास्ता हमारे कोलार के रास्ता जलने वाले हजार भी जलेंगे. क्या मूवी बहुत चाहत मिली इंशाल्लाह. हमारे भी बेंगलुरु को प्यार मोहब्बत ऐसे ठंडे मालूम ना पूरे. ಹಲೋ ನಮಸ್ಕಾರ. ನಾನು ಕನ್ನಡದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೇಳ್ದಂಗೆ ಇವ್ರು ನಮ್ಮ ಯಾರು ಮಾತಾಡಿದ್ರು ಒಳ್ಳೆ ಮೆಸೇಜ್ ಇದೆ, ಮೂವಿ ಬಂದು ನೋಡಿ. ಒಳ್ಳೆ ಮೆಸೇಜ್ ಇದೆ. ರಿಲೇಟಿವ್ಸ್ ಬಗ್ಗೆ ಯಾವ ತರ ಏನ್ ಮಾಡ್ಬೇಕು, ಕಾನೂನು ಯಾವ ತರ ಇದು ಮಾಡ್ಬೇಕು ಅಷ್ಟಕ್ಕೆ. ಅದು ಪೋಸ್ಟರ್ದು ಎಲ್ಲ ಇವ್ರು ಹೇಳ್ತಾ ಇದಾರಲ್ಲ, ಒಂದ್ ಮಾತು ನನ್ಗೆ ಏನ್ ಅರ್ಥ ಆಗಿದೆ ಅಂದ್ರೆ, ಇವಾಗ ನಮ್ದು ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ, ಶಬೆ ಬಾರತ್ ಆಗ್ಬಿಟ್ಟಿದೆ. ಇವಾಗ 15 days ಅಲ್ಲಿ ನಾವು ಉಪವಾಸ ಇರ್ತೀವಿ. ಆ ಟೈಮಿಂಗ್ ನೋಡ್ಬಿಟ್ಟು ನಾವು ಶಾರ್ಟ್ ಪೀರಿಯಡ್ ಅಲ್ಲಿ ಈ ಮೂವಿ ನಾವು ರಿಲೀಸ್ ಮಾಡ್ಬೇಕು. ನೆಕ್ಸ್ಟ್ ಉಪವಾಸ ಇರುತ್ತೆ, ಜನರು ನೋಡಕ್ ಆಗಲ್ಲ ಅಂತ ನಮ್ಗೆ ಅದು ಟೈಮ್ ಸಿಕ್ಕಿಲ್ಲ ಅಷ್ಟೇ. ಬಟ್ ನೋಡಿ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೂವಿ. ನಮ್ ಕಡೆ ಮಾತಾಡೋಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.